ಕ್ರಾಸ್ ಮಾಡಿದ ಕತ್ತಿಗಳು ಛತ್ರಪತಿ ಶಿವಾಜಿ ಮಹಾರಾಜರು ಸಂಪೂರ್ಣ ಕಥೆ. ಎಳೆಮಗು ಬಾಲ್ಯ ಜೀವನ. ಶಿವಾಜಿ ಮಹಾರಾಜರ ಜನನ 1630ರಲ್ಲಿ 19 ಫೆಬ್ರವರಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಆಯಿತು. ತಂದೆ ಶಹಾಜಿರಾಜೆ ಭೋಸಲೆ ಒಬ್ಬ ಶೂರ ಸೇನಾನಿ, ತಾಯಿ ಜಿಜಾಬಾಯಿ ಧಾರ್ಮಿಕ, ಧೈರ್ಯಶಾಲಿ ಹಾಗೂ ಆದರ್ಶವಂತಿ. ತಾಯಿ ಜಿಜಾಬಾಯಿ ಶಿವಾಜಿಗೆ ರಾಮಾಯಣ, ಮಹಾಭಾರತ, ಪುರಾಣಗಳ ಕಥೆಗಳನ್ನು ಹೇಳುತ್ತಿದ್ದರು. ಇದರಿಂದ ಬಾಲಕ ಶಿವಾಜಿಯ ಮನದಲ್ಲಿ ಧರ್ಮ, ಸ್ವರಾಜ್ಯ ಮತ್ತು ಶೌರ್ಯದ ಬೀಜ ಬಿತ್ತಲಾಯಿತು. ಕ್ಯಾಸ್ಟಲ್ ಸ್ವರಾಜ್ಯದ ಕನಸು. ಆ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಆದಿಲ್ ಶಾಹಿ, ಕುತಬ್ ಶಾಹಿ ಮತ್ತು ಮೊಘಲ್ ಸಾಮ್ರಾಜ್ಯಗಳು ಆಳುತ್ತಿದ್ದವು. ಜನರ ಮೇಲೆ ಅನ್ಯಾಯ, ತೆರಿಗೆ, ಧಾರ್ಮಿಕ ಹಿಂಸೆ ಹೆಚ್ಚಿತ್ತು. ಬಾಲ್ಯದಿಂದಲೇ ಶಿವಾಜಿ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಬೇಕು ಎಂಬ ಪ್ರತಿಜ್ಞೆ ಮಾಡಿಕೊಂಡರು. ಕ್ರಾಸ್ ಮಾಡಿದ ಕತ್ತಿಗಳು. ಪ್ರಾರಂಭಿಕ ವಿಜಯಗಳು. 1645ರಲ್ಲಿ 15ನೇ ವಯಸ್ಸಿನಲ್ಲಿ ಶಿವಾಜಿ ಸ್ವರಾಜ್ಯದ ಕನಸು ಸಾಕಾರಗೊಳಿಸಲು ಪ್ರಾರಂಭಿಸಿದರು. 1646ರಲ್ಲಿ ಮೊದಲ ಬಾರಿಗೆ ತೋರಣಗಡ ಕೋಟೆಯನ್ನು ವಶಪಡಿಸಿಕೊಂಡರು. ನಂತರ ಚಕನ, ಪುರಂದರ, ರಾಜಗಡ ಕೋಟೆಗಳನ್ನು ಜಯಿಸಿದರು. ಘರ್ಷಣೆ. ಆಫಜಲ್ ಖಾನ್ ಸಂಹಾರ 1659. ಬೀಜಾಪುರದ ಸುಲ್ತಾನ್ ಶಿವಾಜಿಯನ್ನು ನಾಶ ಮಾಡಲು ಆಫಜಲ್ ಖಾನ್ನನ್ನು ಕಳುಹಿಸಿದ. ಆಫಜಲ್ ಖಾನ್ ದ್ರೋಹ ಮಾಡಲು ಬಂದರೂ ಶಿವಾಜಿ ಚಾಕಚಕ್ಯತೆಯಿಂದ ತನ್ನ ವಾಘನಖ, ಲೋಹದ ಗರಿಗಳು ಉಪಯೋಗಿಸಿ ಅವನನ್ನು ಕೊಂದರು. ಈ ಜಯದಿಂದ ಶಿವಾಜಿಯ ಖ್ಯಾತಿ ಎಲ್ಲಾ ಕಡೆ ಹರಡಿತು. ಕುದುರೆ ರೇಸಿಂಗ್. ಶೌರ್ಯಮಯ ಕಾರ್ಯಗಳು. ಶಿವಾಜಿ ಗುರುತಿಸಿಕೊಂಡ ಪ್ರಸಿದ್ಧ ಕಾರ್ಯಗಳಲ್ಲಿ ಶತ್ರು ಕೋಟೆಗಳನ್ನು ಮಿಂಚಿನಂತೆ ವಶಪಡಿಸಿಕೊಳ್ಳುವುದು, ಗುಯೆರಿಲ್ಲಾ ಯುದ್ಧ ಪದ್ಧತಿ, ಗನಿಮಿಕಾವಾ ತಂತ್ರ ಬಳಕೆ, ಜನರ ಹಿತಾಸಕ್ತಿ ಕಾಪಾಡುವುದು, ಆಡಳಿತದಲ್ಲಿ ಶಿಸ್ತಿನ ನಿಯಮಗಳು. ಬೆಂಕಿ. ಶಾಯಿಸ್ತಾ ಖಾನ್ ಸೋಲು 1663. ಔರಂಗಜೇಬನ ಸೇನಾಪತಿ ಶಾಯಿಸ್ತಾ ಖಾನ್ ಪುಣೆಯ ಲಾಲ್ ಮಹಲ್ನಲ್ಲಿ ವಾಸಿಸುತ್ತಿದ್ದನು. ಶಿವಾಜಿ ಅಚಾನಕ್ಕಾಗಿ ಅಲ್ಲಿಗೆ ನುಗ್ಗಿ ಅವನ ಬೆರಳನ್ನು ಕತ್ತರಿಸಿ ಓಡಿಸಿದರು. ಟ್ರೋಫಿ. ಸುರತ್ ದಾಳಿ 1664. ಶಿವಾಜಿ ಸುರತ್ ಎಂಬ ಮೊಘಲ್ ಸಾಮ್ರಾಜ್ಯದ ಶ್ರೀಮಂತ ವ್ಯಾಪಾರ ಕೇಂದ್ರದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತು ಪಡೆದುಕೊಂಡರು. ಇದರಿಂದ ಸ್ವರಾಜ್ಯವನ್ನು ಬಲಪಡಿಸಿದರು. ಕ್ಯಾಸ್ಟಲ್ ಚಕ್ರಪತಿ ಪಟ್ಟಾಭಿಷೇಕ 1674. ಹಲವು ಯುದ್ಧಗಳು, ಒಪ್ಪಂದಗಳು, ಸೋಲು ಜಯಗಳ ನಂತರ ಶಿವಾಜಿ ತಮ್ಮ ರಾಜಧಾನಿಯನ್ನು ರಾಯಗಡ ಕೋಟೆಯಲ್ಲಿ ಸ್ಥಾಪಿಸಿದರು. ಜೂನ್ 1674ರಂದು ಶಿವಾಜಿ ಛತ್ರಪತಿ, ಸಂಪೂರ್ಣ ಸ್ವತಂತ್ರ ರಾಜ ಪಟ್ಟಾಭಿಷೇಕ ಮಾಡಿಕೊಂಡರು. ಅವರು ಹಿಂದವಿ ಸ್ವರಾಜ್ಯ, ಜನರ ಸ್ವರಾಜ್ಯ ಘೋಷಿಸಿದರು. ಸ್ಕ್ರಾಲ್ ಆಡಳಿತ ವ್ಯವಸ್ಥೆ. ಶಿವಾಜಿ ಉತ್ತಮ ಆಡಳಿತಗಾರರಾಗಿದ್ದರು. ಅಷ್ಟಪ್ರಧಾನ ಮಂಡಳಿ, 8 ಮಂತ್ರಿಗಳು ನೇಮಿಸಿ ರಾಜ್ಯ ವ್ಯವಸ್ಥೆ ನಡೆಸಿದರು. ರೈತರಿಗೆ ಕಡಿಮೆ ತೆರಿಗೆ, ನ್ಯಾಯಯುತ ಆಡಳಿತ ನೀಡಿದರು. ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ಪ್ರಜೆಗಳೆಲ್ಲರಿಗೂ ರಕ್ಷಣೆ ನೀಡಿದರು. ನೌಕಾಪಡೆ ಬಲಪಡಿಸಿ ಸಮುದ್ರ ಮಾರ್ಗದಲ್ಲಿ ಡಚ್, ಪೋರ್ಚುಗೀಸ್, ಇಂಗ್ಲಿಷರ ಪ್ರಾಬಲ್ಯವನ್ನು ತಡೆದರು. ಪಾರಿವಾಳ ಅಂತ್ಯ. ಶಿವಾಜಿ ಮಹಾರಾಜರು ಏಪ್ರಿಲ್ 1680ರಂದು ರಾಯಗಡ ಕೋಟೆಯಲ್ಲಿ ಮಹಾಪ್ರಯಾಣ ಮಾಡಿದರು. ಅವರ ವಯಸ್ಸು ಕೇವಲ 50 ವರ್ಷ. ಮಿನುಗುವ ನಕ್ಷತ್ರ. ಶಿವಾಜಿ ಮಹಾರಾಜರ ಪರಂಪರೆ. ಅವರು ಕೇವಲ ಒಬ್ಬ ರಾಜನಲ್ಲ, ಜನರ ರಕ್ಷಕ, ಸ್ವಾತಂತ್ರ್ಯದ ಸಂಕೇತ. ಅವರ ಶೌರ್ಯ, ಆಡಳಿತ, ಧೈರ್ಯ ಇಂದಿಗೂ ಜನರನ್ನು ಪ್ರೇರೇಪಿಸುತ್ತಿದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯದೆ ಬಿಡುವುದಿಲ್ಲ ಎಂಬ ಅವರ ತತ್ವ ಇಂದಿಗೂ ಸ್ಫೂರ್ತಿ ನೀಡುತ್ತಿದೆ. ಹೊಳೆಯುವ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿರುವ ಯೋಧ ಹಾಗೂ ಆದರ್ಶ ನಾಯಕರ.